ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ಜಾತಿಗೊಬ್ಬ, ಕುಲಕ್ಕೊಬ್ಬ, ಮತಕ್ಕೊಬ್ಬ, ಧರ್ಮಕ್ಕೊಬ್ಬ ದೇವರಿದ್ದಾನೆಯಾ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ನಮ್ಮ ಈ ಚಿಂತನೆಯಲ್ಲಿ ನಾವು ಇನ್ನೊಂದು ಮೂಲಭೂತವಾದ ಆಧ್ಯಾತ್ಮಿಕ ಪ್ರಶ್ನೆನ ಪರಿಶೀಲಿಸೋಣ. ದೇವ್ರು ಮನುಷ್ಯರ ಹಾಗೆ ಜನ್ಮ ತಗೊಳ್ತಾನಾ? ಈ ಪ್ರಶ್ನೆ ಖಂಡಿತವಾಗ್ಲೂ ಎಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ. ಬನ್ನಿ ಇದರ ಉತ್ತರವನ್ನ ಹುಡ್ಕೋಣ. ಹೌದು, ನಾವು ಮಾತಾಡ್ತಿರೋದು ದೇವರ ಜನ್ಮದ ಬಗ್ಗೆನೆ. ಮೂಲ ಗ್ರಂಥಗಳ ಆಧಾರದ ಮೇಲೆ ದೇವರು ಮನುಷ್ಯರ ತರಹ ಹುಟ್ಟುತ್ತಾನೆಯಾ? ಈ ಪ್ರಶ್ನೆಯ ಆಳಕ್ಕೆ ಇಳಿದು ಅದರ ಹಿಂದಿನ ತತ್ವವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ನೋಡೋಕೆ ಇದು ತುಂಬಾ ಸರಳವಾದ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ದೇವರು ನಮ್ಮ ಹಾಗೆ ಮನುಷ್ಯ ಜನ್ಮವನ್ನ ಪಡೆಯುತ್ತಾನೆಯಾ? ಆದರೆ ಈ ಒಂದು ಪ್ರಶ್ನೆಯೇ ಎಷ್ಟೋ ತಾತ್ವಿಕ ಆಧ್ಯಾತ್ಮಿಕ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದರ ಬಗ್ಗೆ ಮೂಲ ಗ್ರಂಥ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಸರಿ, ಉತ್ತರ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ரொம்ப ಮುಖ್ಯ. ಅಜನ್ಮ ಅಂದ್ರೆ ಹುಟ್ಟೆ ಇಲ್ಲದವನಿಗೆ ಜನ್ಮ ಯಾಕಿಲ್ಲ? ಈ ಭಾಗದಲ್ಲಿ ನಾವು ಇದನ್ನೇ ವಿಶ್ಲೇಷಣೆ ಮಾಡೋಣ. ಮೂಲ ಗ್ರಂಥದ ಪ್ರಕಾರ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಇಲ್ಲ, ದೇವರು ಮನುಷ್ಯ ಜನ್ಮವನ್ನ ಪಡೆಯೋದಿಲ್ಲ. ಇದು ಕೇವಲ ಒಂದು ನಂಬಿಕೆ ಅಲ್ಲ, ಇದರ ಹಿಂದೆ ಒಂದು ಗಟ್ಟಿಯಾದ ತರ್ಕ ಕೂಡ ಇದೆ. ಆ ಕಾರಣ ಅಡಗಿರೋದೇ ದೇವರ ಮೂಲಭೂತ ಸ್ವಭಾವದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ದೇವರ ಕೆಲವು ಗುಣಗಳನ್ನ ನಾವು ನೋಡ್ಬೇಕು. ಆತ ಅಜನ್ಮ ಅಂದ್ರೆ ಜನ್ಮ ಇಲ್ಲದವನು, ಅಯೋನಿಜ ಅಂದ್ರೆ ಯಾವುದೇ ಗರ್ಭದಿಂದ ಹುಟ್ಟದೇ ಇರೋನು, ಅಕಾಯ ಅಂದ್ರೆ ನಮಗೆಲ್ಲ ಇರೋ ಹಾಗೆ ಭೌತಿಕ ಶರೀರ ಇಲ್ಲದವನು, ಅಭೋಕ್ತ ಅಂದ್ರೆ ಕರ್ಮಫಲದ ಸುಖ ದುಃಖಗಳನ್ನ ಅನುಭವಿಸದೇ ಇರೋನು, ಮತ್ತೆ ಅಗೋಚರ ಅಂದ್ರೆ ಈ ಕಣ್ಣುಗಳಿಗೆ ಕಾಣಿಸ್ದೇ ಇರೋನು. ನೋಡಿ, ಇಲ್ಲೊಂದು ದೊಡ್ಡ ವ್ಯತ್ಯಾಸ ಇದೆ. ದೇವ್ರು ಅಮರ, ಅಜನ್ಮ. ಆದ್ರೆ ಮನುಷ್ಯ ಜನ್ಮ ಮತ್ತೆ ಮರಣ ಅನ್ನೋ ಚಕ್ರಕ್ಕೆ ಒಳಪಟ್ಟಿದ್ದಾನೆ. ದೇವ್ರು ಸುಖ ದುಃಖದ ಅನುಭವಗಳನ್ನ ಮೀರಿದವನು, ಆದ್ರೆ ಮನುಷ್ಯ ಅದನ್ನ ಅನುಭವಿಸಲೇಬೇಕು. ಹಾಗಾದ್ರೆ ಒಂದು ವೇಳೆ ದೇವ್ರು ಜನ್ಮ ತಗೊಂಡ್ರೆ ಏನಾಗುತ್ತೆ? ಆಗ ದೇವ್ರು ಕೂಡ ಮನುಷ್ಯರ ಹಾಗೆ ಈ ಎಲ್ಲ ಮಿತಿಗಳಿಗೆ ಒಳಪಡಬೇಕಾಗತ್ತೆ ಅಲ್ವಾ? ಹಾಗಾದ್ರೆ ದೇವ್ರ ಮಹಿಮೆ ಉಳಿಯುತ್ತಾ? ಇದೇ ಯೋಚನೆ ನಮ್ಮನ್ನ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಯಾರೋ ತಾವೇ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೋ ಅವರಿಂದ ಬೇರೆಯವರಿಗೆ ಮುಕ್ತಿ ಕೊಡೋಕೆ ಸಾಧ್ಯನಾ? ಇದು ಒಂದು ರೀತಿ ವಿರೋಧಾಭಾಸದ ಹಾಗೆ ಕೇಳಿಸುತ್ತೆ ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಯಾರು ಮುಕ್ತಿಯನ್ನ ಕೊಡ್ಬೇಕೋ ಅವರೇ ಜನ್ಮ ಮರಣದ ಚಕ್ರದಲ್ಲಿ ಬಂಧಿಯಾಗಿದ್ರೆ ಅವರು ಬೇರೆಯವರನ್ನ ಅದರಿಂದ ಹೇಗೆ ಹೊರಗೆ ತರೋಕೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಹಾಗಾದ್ರೆ ಮುಕ್ತಿದಾತನು ತಾನು ಆ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರ್ಲೇಬೇಕು. ಸರಿ, ದೇವರು ಜನ್ಮ ತಗೊಳ್ಳಲ್ಲ ಅಂದ್ಮೇಲೆ ಈ ಜಗತ್ತಿನ ಉದ್ಧಾರ ಮಾಡೋದು ಹೇಗೆ? ಆತ ಹೇಗೆ ಕೆಲಸ ಮಾಡ್ತಾನೆ? ಇಲ್ಲೇ ಒಂದು ವಿಶೇಷವಾದ ದೈವಿಕ ವಿಧಾನದ ಬಗ್ಗೆ ಮೂಲ ಗ್ರಂಥ ಹೇಳುತ್ತೆ. ಅದೇ ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ತಾನು ಹುಟ್ಟದೆ ಜನ್ಮದ ಬಂಧನಕ್ಕೆ ಒಳಗಾಗದೆ ಇನ್ನೊಬ್ಬರ ಶರೀರವನ್ನ ಒಂದು ಮಾಧ್ಯಮದ ಹಾಗೆ ಬಳಸ್ಕೊಳ್ಳೋದು. ಇದೇ ದೇವರು ಜಗತ್ತಿನ ಜೊತೆ ಸಂವಹನ ನಡೆಸೋ ದೈವಿಕ ರೀತಿ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ ನೋಡಿ, 3 ಹಂತಗಳಿವೆ. ಮೊದಲು ದೇವರು ಪರಕಾಯ ಪ್ರವೇಶ ಮಾಡ್ತಾನೆ. ಯಾರ ದೇಹಕ್ಕೆ? ಪ್ರಜಾಪಿತ ಬ್ರಹ್ಮರವರ ದೇಹಕ್ಕೆ. ಯಾಕೆ? ಆ ಶರೀರದ ಮೂಲಕ ದಿವ್ಯಜ್ಞಾನವನ್ನ ಇಡೀ ಜಗತ್ತಿಗೆ ಕೊಡ್ಲಿಕ್ಕೆ. ಹಾಗಾದ್ರೆ ಈ ದಿವ್ಯಜ್ಞಾನವನ್ನ ಕೊಡುವುದರ ಉದ್ದೇಶವಾದ್ರೂ ಏನು? ಅದರ ಅಂತಿಮ ಗುರಿ ಏನು? ಅದುವೇ ಮುಕ್ತಿ. ಈ ದೈವಿಕ ಪ್ರವೇಶ ಮತ್ತು ಜ್ಞಾನದಾನದ ಅಂತಿಮ ಫಲಿತಾಂಶವೇ ಮನುಷ್ಯಾತ್ಮರನ್ನ ಮುಕ್ತಿಯತ್ತ ಕೊಂಡೊಯ್ಯೋದು. ಮೂಲ ಗ್ರಂಥದಲ್ಲಿದನ್ನ ಎಷ್ಟು ಚೆನ್ನಾಗಿ ವಿವರಿಸಲಾಗಿದೆ ಅಂದ್ರೆ, ದೇವರು ಸರ್ವ ಮನುಷ್ಯಾತ್ಮರನ್ನ ತನ್ನ ಜೊತೆಗೆ ತನ್ನ ದಿವ್ಯಧಾಮವಾದ ಪರಮಧಾಮಕ್ಕೆ ಕರೆದೊಯ್ಯುತ್ತಾನೆ. ಇದನ್ನೇ ಮುಕ್ತಿ ಎಂದು ವೆಯ್ಯಲಾಗುತ್ತದೆ. ಅಂದ್ರೆ ಮುಕ್ತಿಯಂದ್ರೆ ಕೇವಲ ಬಿಡುಗಡೆಯಲ್ಲ, ಅದು ಪರಮಾತ್ಮನ ಜೊತೆ ಆತನ ಮನೆಗೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಹೋಗೋದು. ಹೀಗೆ ತಾನು ಜನ್ಮದ ಬಂಧನಕ್ಕೆ ಸಿಲುಕದೆ ಪರಕಾಯ ಪ್ರವೇಶ ಅನ್ನೋ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಜ್ಞಾನವನ್ನ ಕೊಟ್ಟು ದೇವರು ಎಲ್ಲಾ ಆತ್ಮಗಳನ್ನ ಅವುಗಳ ನಿಜವಾದ ಮನೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಕರೆದುಕೊಂಡು ಹೋಗ್ತಾನೆ. ನೋಡಿದ್ರಲ್ಲ, ಇದೇ ಈ ಮೂಲ ಗ್ರಂಥದ ಅದ್ಭುತವಾದ ಸಾರಾಂಶ. ಮುಂದಿನ ಸಂಚಿಕೆಯಲ್ಲಿ ಪಂಚತತ್ವಗಳು ದೇವ್ರೇ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.